ಏ ನಕ್ಷತ್ರ, ನಾಚಿಕೆ ಆಗಲ್ವಾ ನಿನ್ಗೆ ಇಂಥ ಡಬ್ಬಾ ಪ್ಲಾನ್ ಮಾಡೋದಕ್ಕೆ? ನಿನ್ನ ಮಾನನ ನೀನೇ ಕಳ್ಕೊಳ್ತಿದ್ಯಲ್ಲ. ಇಂಥ ಕೆಲಸ ಮಾಡೋದಕ್ಕೆಲ್ಲ ಗುಂಡ್ಗೆ ಬೇಕು. ಇದೆಲ್ಲ ನಮಗೆ ಸರಿ. ನಮ್ಮಂಥವ್ರು ಚಿಟ್ಕೆ ಹೊಡೆಯೋ ಅಷ್ಟರಲ್ಲಿ ಪ್ಲಾನ್ ಮಾಡ್ತೀವಿ, ಅಷ್ಟೇ ಈಸಿಯಾಗಿ ಎಸ್ಕೇಪ್ ಕೂಡ ಆಗ್ತೀವಿ. ನಿಂತರ ಅಡುಗೆ ಮನೆ ದೇವ್ರ ಮನೆ ಅಂತ ಇರೋರು ಇಂಥ ಕ್ರೈಮ್ಗೆಲ್ಲ ಇಳಿಬಾರ್ದು. ಇಳಿದ್ರೆ ಹೀಗೆ ಆಗೋದು. ಕಿಡ್ನಾಪ್ ಆಗಿರೋಳು ನೀನಾ ನಾನಾ ಅಂತ ಗೊತ್ತಾಗ್ತಿಲ್ಲ. ಕಮಾನ್, ಅಟ್ಲೀಸ್ಟ್ ಏನಾದರೂ ಮಾತಾಡು. ನಿನ್ನ ನೀನು ತುಂಬ ಸ್ಟ್ರಾಂಗ್ ಟಫ್ ಗರ್ಲ್ ಅನ್ಕೊಂಡಿದ್ಯಾ? ಇವಾಗ ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಾಯ್ತಾ? ನೀನಷ್ಟೇ ಅಲ್ಲ, ನಿನ್ನ ಅಪ್ಪ ಅಮ್ಮ ನಿನ್ನ ಗಂಡ ಎಲ್ರೂ ಯೋಗ್ಯತೆನೂ ಇಷ್ಟೇ, ಕೈಲಾಗದೆ ಇರೋರು. ಏಯ್, ನಾನು ಇಷ್ಟೊತ್ತು ಸುಮ್ಮನಿದ್ದೆ ಅಂದ್ರೆ ನನ್ನ ಹತ್ರ ಯಾವ ಪ್ಲಾನು ಇರಲಿಲ್ಲ. ನಾನು ನಿನ್ಗೆ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ ಅಂತ ಅಲ್ಲ ಕಣೆ. ನಾನು ಏನು ಮಾತಾಡ್ದೆ ಏನು ಮಾಡ್ದೆ ಸುಮ್ಮನಿರೋದೆ ನನ್ನ ಪ್ಲಾನ್ ಆಗಿತ್ತು. ವಾಟ್? ನಾನು ನಕ್ಷತ್ರ ಕಣೆ, ಶ್ವೇತಾ ಅಲ್ಲ. ನಿನ್ ತರ ಕೂಗಾಡಿ ಕಿರ್ಚಾಡಿ ಇನ್ನೊಬ್ಬರಿಗೆ ನೋಯಿಸೆ ಸತ್ಯನ ಬಾಯಿ ಬಿಡಿಸ್ಬೇಕು ಅಂತೇನೂ ಇಲ್ಲ. ಸೈಲೆಂಟಾಗಿ ಇಟ್ಕೊಂಡೆ ಕೆಲಸನ ಮಾಡಿ ಮುಗಿಸ್ಬೋದು. ಏನು ಹಾಗಂದ್ರೆ ಈಗ ಅಂಥದ್ದು ಏನು ಮಾಡಿದ್ಯಾ ಅಂತ ಹೀಗೆ ಕೊಚ್ಕೊಳ್ತಿದ್ಯಾ? ಬಂದಾಗಿಂದ ಬಾಯಿಗೆ ಬೀಗ ಹಾಕೊಂಡು ನಿಂತಿದ್ದೆ. ನಾನು ಬಾಯಿ ಮುಚ್ಕೊಂಡಿದ್ದಕ್ಕೆ ತಾನೆ ನೀನ್ ಬಾಯಿಗೆ ಬಂದಾಗ ಮಾತಾಡಿದ್ದು. ಅದೆಲ್ಲ ರೆಕಾರ್ಡ್ ಆಗಿದೆ. ನೀನ್ ಇಷ್ಟೊತ್ತು ಏನೇನ್ ಮಾತಾಡಿದ್ಯೋ ಎಲ್ಲಾನು ಫೋನಲ್ಲಿದೆ. ರೆಕಾರ್ಡಾ? ಏನು ಹೇಳ್ತಿದ್ಯಾ? ನಾನು ಇಷ್ಟೊತ್ತು ಏನೂ ಹೇಳೇ ಇಲ್ಲ. ನನ್ನ ಬಾಯಿಂದ ಯಾವ ಸತ್ಯನೂ ಹೊರಗಡೆ ಬಂದಿಲ್ಲ ಅಂದಮೇಲೆ ರೆಕಾರ್ಡ್ ಇಟ್ಕೊಂಡು ಏನು ಮಾಡ್ತೀಯಾ? ಆಗ್ಲೇ ನೀನ್ ಏನ್ ಮಾಡಿದ್ರು ನಾನು ಬಾಯಿ ಬಿಡಲ್ಲ, ಸತ್ಯ ಹೇಳಲ್ಲ ಅಂದೆಲ್ಲ. ನನ್ಗಷ್ಟು ಸಾಕು. ನೀನ್ ಸತ್ಯ ಹೇಳಲ್ಲ ಅಂದ್ರೆ ಏನರ್ಥ? ನೀನ್ ಇಷ್ಟು ದಿನ ಸುಳ್ಳು ಹೇಳ್ಕೊಂಡೆ ಬದುಕ್ತಿದ್ದೆ ಅಂತ. ಅಂದ ಹಾಗೆ ನೀನ್ ಈಗ ತಾನೇ ವಾದ ಮಾಡ್ತಿದ್ದೆ ಅಲ್ವಾ, ನನ್ನಪ್ಪ ನನ್ನ ಗಂಡ ಎಲ್ರೂ ಕೈಲಾಗ್ದವ್ರು ಅಂತ. ಅದೆಲ್ಲ ರೆಕಾರ್ಡ್ ಆಗಿದೆ. ಅಷ್ಟು ಸಾಲದ? ನಾನು ಇಲ್ಲಿಗೆ ಬರ್ಬೇಕಾದ್ರೆ ಮೊದಲು ಮಾಡಿದ ಕೆಲಸನೇ ಇದು, ರೆಕಾರ್ಡ್ಗಿಟ್ಟಿದ್ದು. ನೀನೆಂತವಳು ಅಂತ ಗೊತ್ತಿದ್ದು ನಾನು ಇಷ್ಟು ತಲೆ ಓಡಿಸಲ್ವಾ ಶ್ವೇತಾ? ಇದನ್ನ ನಾನು ಭೂಪತಿ ಕೊಟ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡು. ನೀನು ಅವನ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಿದ್ಯಾ ಅಂತ ಅವನಿಗೆ ಗೊತ್ತಾದ್ರೆ ಏನಾಗ್ಬೋದು ಅಂತ ಕಲ್ಪಿಸ್ಕೋ. ಹಾ, ಇವಾಗ ನಿನ್ ಕಣ್ಣಲ್ಲಿ ಭಯ ಕಾಣಿಸ್ತಿದೆ. ಇದೇ ಬೇಕಿರೋದು ನನಗೆ. ಇಷ್ಟೊತ್ತು ಮಾತಾಡಿರೋದೆಲ್ಲ ಕಣ್ಮುಂದೆ ಬರ್ತಿರ್ಬೇಕಲ್ವಾ? ನಕ್ಷತ್ರ, ನಾನು ಹೊರಡ್ತೀನಿ. ನನ್ನ ಸ್ವಲ್ಪ ಬೇರೆ ಕೆಲಸ ಇದೆ. ಹೊರಡು. ನಾನು ಬಂದ ಕೆಲಸನೂ ಆಯ್ತು, ನನಗೆ ಬೇಕಾದ ಸಿಕ್ಕಿದೆ. ಇನ್ನು ನಾನು ಹೊರಡೋದೆ. ಸರಿ, ಬಾಯ್. ಶ್ವೇತಾ, ನೀನು ಆ ಫೋಟೋ ನೆತ್ಕೊಂಡೋಗಿ ಒಳ್ಳೆ ಕೆಲಸನ ಮಾಡಿದೆ. ಅದರಿಂದ ನಿನ್ಗೂ ಅವನಿಗೂ ಏನ್ ಲಿಂಕ್ ಇದೆ ಅಂತ ಸ್ಪಷ್ಟ ಆಯ್ತು. ಅವನ್ನ ಹುಡ್ಕೋದಕ್ಕೆ ದಾರಿನೂ ಸಿಕ್ತು. ಇದನ್ನ ನಾನು ಮನೇಲಿ ಹೇಳ್ದೆ, ಯಾರು ನಂಬಲಿಲ್ಲ. ಆದ್ರೆ ಇವಾಗ ನಾನು ಸಾಕ್ಷಿ ಸಮೇತ ತೋರಿಸ್ತೀನಿ. ಆಮೇಲೆ ನೀನುಂಟು ಭೂಪತಿ ಉಂಟು. ನಕ್ಷತ್ರ, ನಕ್ಷತ್ರ, ನಕ್ಷತ್ರ. ಅದಕ್ಕೆ ನಕ್ಷತ್ರ ನೋಡಿದ್ರ? ಇಲ್ವಲ್ಲ, ಯಾಕೆ? ಎಲ್ಲಿ ಹೋಗ್ತಾಳೆ ಇವಳು? ನಿನ್ನ ಬಿಟ್ಟು ಅವಳೊಬ್ಳೆ ಎಲ್ಲಿಗೋ ಹೋಗ್ತಾಳೆ. ನನಗೆ ಟೆನ್ಷನ್ ಕೊಡ್ಬೇಕು ಅಂತಾನೆ ಹಿಂಗ್ ಮಾಡ್ತಾಳೆ. ಅದಕ್ಕೆ
ನೋಡಿ ಅವಳದೇ ಫೋನ್. ಹಲೋ ನಕ್ಷತ್ರ, ಎಲ್ಲಿದ್ಯಾ ನಕ್ಷತ್ರ? ಯಾರಿಗೂ ಹೇಳ್ದೆ ಕೇಳ್ದೆ ಯಾಕೆ ಹೋಗ್ತೀಯ ನೀನು? ಭೂಪತಿ, ನಾನೊಂದು ಲೊಕೇಶನ್ ಕಳಿಸ್ತೀನಿ, ನೀನ್ ಅಲ್ಲಿಗೆ ಬೇಗ ಬಾ. ನಕ್ಷತ್ರ, ನೀನ್ ಎಲ್ಲಿದ್ಯಾ? ಆ ಕ್ರಿಮಿನಲ್ ಮತ್ತೆ ಏನಾದ್ರೂ ನಿನ್ನ? ಆ ಥರ ಎಲ್ಲ ಏನೂ ಇಲ್ಲ ಭೂಪತಿ, ನಾನು ಆರಾಮಾಗೇ ಇದ್ದೀನಿ. ನನ್ನನ್ನ ಯಾರು ಹೇಳ್ಕೊಂಡು ಬಂದಿಲ್ಲ. ನನ್ಗೊಂದು ಕ್ಲೂ ಸಿಕ್ಕಿದೆ, ನೀನ್ ಇಲ್ಲಿಗೆ ಬಂದ್ರೆ ಎಲ್ಲ ಗೊತ್ತಾಗುತ್ತೆ. ಕ್ಲೂನಾ? ನಕ್ಷತ್ರ, ಏನ್ ಮಾತಾಡ್ತಾ ಇದೆಯಾ? ಕರೆಕ್ಟ್ ಆಗಿ ಹೇಳು. ನೀನ್ ಬಾ ಭೂಪತಿ, ಇನ್ನ ರೌಡಿ ಹಿಡಿಯೋದು ಕಷ್ಟ ಅಲ್ಲ. ನನ್ಗೊಂದು ಕ್ಲೂ ಸಿಕ್ಕಿದೆ. ಹಲೋ ಬರ್ತಿದ್ದಾನೆ ಕಣೆ. ಇಲ್ಲಿಂದ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಅವ್ನು ನೋಡ್ಕೋತಾನೆ. ನಿನ್ನ ಹತ್ರ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಅವತ್ತು ಆ ಜಲಪಾತದ ತುದಿ ಕರ್ಕೊಂಡೋಗಿ ಏನ್ ಮಾಡ್ದ ಅಂತ ನಿನಗ್ ನೆನ್ಪಿರ್ಬೇಕಲ್ವಾ? ಅದನ್ನ ನೆನ್ಸ್ಕೊಂಡ್ರೇನೆ ನಿನ್ ಹೃದಯನೇ ನಿಂತೋಗುತ್ತೇನೋ, ಅಷ್ಟು ಎದುರಿಸಿದ ಅವತ್ತು. ಅಂತ ಚಿಕ್ಕ ವಿಷಯಕ್ಕೆ ಹಾಗಾಡ್ದವನು ನಿನ್ ಇದೆಲ್ಲ ಗೊತ್ತಾದ್ರೆ ಸುಮ್ಮನಿರ್ತಾನೆ ಅನ್ಕೊಂಡಿದ್ಯಾ ಶ್ವೇತಾ? ಆಗ್ಲೇ ತುಂಬಾ ಮಾತಾಡ್ತಿದ್ದೆ, ಈಗೇನಾಯ್ತು? ನಾಲ್ಗೆ ಬಿದ್ದೋಯ್ತಾ? ಕಥೆಲಿ ಈ ತರ ಟ್ವಿಸ್ಟ್ ತಗೋಬಹುದು. ನೀನ್ ಇಷ್ಟು ಈಸಿಯಾಗಿ ಬಲೆಗೆ ಬೀಳ್ಬೋದು ಅಂತ ನೀನ್ ಅಂದ್ಕೊಂಡೇ ಇರ್ಲಿಲ್ಲ ಅಲ್ವಾ ಶ್ವೇತಾ? ನಕ್ಷತ್ರ ನನ್ನ ಟ್ರ್ಯಾಪ್ ಮಾಡ್ತಾಳೆ ಅಂತ ನಿಮಗೆ ಗೊತ್ತಿತ್ತಾ? ಎಸ್, ಆ ಫೋಟೋ ವಿಷಯಕ್ಕೆ ಅವಳಿನಿಂದ ಬೀಳ್ತಾಳೆ ಅಂತ ಗೆಸ್ ಮಾಡಿದ್ದೆ. ಹಾಗೇ ಆಯ್ತು. ನನಗೆ ನಿನ್ನೆನೆ ಹೇಳಿದ್ನಲ್ಲ, ಅವಳನ್ನ ಮನೆಯಿಂದ ಹೊರಗಡೆ ಕರ್ಕೊಂಬರೋ ಪ್ಲಾನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ. ಇದೆ ಅದು. ನಿನಗೆ ಗೊತ್ತಿಲ್ಲದೆ ನೀನು 50% ಕೆಲಸ ಮುಗಿಸಿದ್ಯಾ. ಈಗ ಮನೆಗೆ ಹೋಗು, ಮುಂದೆ ನಿನಗೆ ಎಲ್ಲ ಗೊತ್ತಾಗುತ್ತೆ. ವಾವ್, ಬ್ರಿಲಿಯಂಟ್. ನೀನು ಮನೆಗೆ ಹೋಗು, ಅವಳನ್ನ ನಾನು ನೋಡ್ಕೋತೀನಿ. ನೀನು ಹೊಡೆ, ಅವಳನ್ನ ನಾನು ನೋಡ್ಕೋತೀನಿ. ಸರಿ ಸರಿ. ತಗೋ, ನಿಮ್ಮ ಅಮ್ಮಂಗೆ ಫೋನ್ ಮಾಡು. ಆ ಕಡೆ ಈ ಕಡೆ ಯಾರೂ ಇಲ್ಲ. ನೀನ್ ಎಷ್ಟು ಕಿರ್ಚಾಡಿದ್ರು ಯಾರು ಬರಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಹೌದು, ಈ ಜಾಗ ಸೆಲೆಕ್ಟ್ ಮಾಡಿ ಅವಳು ಕರ್ಕೊಂಡ್ ಬಂದಿದ್ ನೀನೆ. ಶ್ವೇತಾ ಇಲ್ಲ, ಅವಳಿಗೆ ಏನ್ ಮಾಡ್ದೆ ನೋಡು. ಇದಕ್ಕೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ. ಬಿಟ್ಬಿಡು. ಶ್ವೇತಾನ? ಅದ್ಯಾರು? ಓ, ಅಲ್ಲಿದ್ದಲ್ಲ ಅವಳ? ಅವಳೇನ ಮಾಡ್ದೆ? ಎಲ್ಲೋ ಇದ್ದಾಳೆ. ಅದ್ಯಾಕೀಗ? ನನ್ನ ಟಾರ್ಗೆಟ್ ನೀನು. ಮೊದಲು ನಿಮ್ಮ ಅಪ್ಪಂಗೆ ಫೋನ್ ಮಾಡು. ಇವತ್ತು ನಿನ್ನ ಉಳ್ಸೋಕ್ಕೆ ಅವನ ಕೈಲಿ ಮಾತ್ರ ಸಾಧ್ಯ. ಓ, ಮಾಡಲ್ವಾ? ನಾನೇ ಮಾಡ್ತೀನಿ. ಹೇಗಿದ್ರು ಮಗಳಂದ್ರೆ ಅಪ್ಪಂಗೆ ಜೀವ ಅಲ್ವಾ? ವಿಷಯ ಗೊತ್ತಾಗ್ತಿದ್ದಂಗೆ ಎಷ್ಟು ಬೇಗ ಬಂದು ಬಿಡ್ಸ್ಕೊಂಡು ಹೋಗ್ತಾನೋ ನಾನು ನೋಡ್ತೀನಿ. ಅಣ್ಣ, ಅವಳನ್ನ ಒತ್ತಾಯ ಮಾಡಿ ಮನೆ ಕರ್ಕೊಂಬಂದಿರಿಸ್ಕೊಂಡ್ರೆ ಹೇಗೆ? ಬರಲ್ಲ ಅಂತಾಳೆ. ನಾನು ಹೇಳಿದೆ, ಆರ್ತಿ ಹೇಳಿದ್ಲು, ಅವ್ರ ಅತ್ತೆ ಕೂಡ ಹೇಳಿದ್ರು. ಯಾರ ಮಾತು ಕೇಳದೆ ಆ ಮನೆ ಬಿಟ್ಟು ಹೊರಗಡೆ ಬರಲ್ಲ ಅಂತ ಅಲ್ಲೇ ಕೂತಿದ್ದಾಳೆ. ನನಗಿಲ್ಲಿ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಅವಳ ಬಗ್ಗೆ ಯೋಚನೆ ಮಾಡ್ತಾ ನಾನಿಲ್ಲಿ ಒದ್ದಾಡ್ತಿದ್ದೀನಿ. ಆರ್ತಿ, ನೀನ್ ಕಾಲ್ ಮಾಡು, ನಾನು ಅವಳ ಹತ್ರ ಮಾತಾಡ್ಬೇಕು. ನಾನು ಕಾಲ್ ಮಾಡಿದ್ರೆ ಅವಳು ಮಾತಾಡಲ್ಲ, ನೀ ಫೋನ್ ಮಾಡಿದ್ರೆ ರಿಸೀವ್ ಮಾಡೇ ಮಾಡ್ತಾಳೆ. ಅರೆ ಆರ್ತಿ, ನಕ್ಷತ್ರ ಕಾಲ್ ಮಾಡ್ತೀಯಾಳೆ, ನನ್ನ ಮಗ ಕಾಲ್ ಮಾಡ್ತೀಯಾಳೆ. ನೋಡ್ತೀಯಾ, ನಾನು ಇಲ್ಲಿ ಅವಳು ನೆನೆಸ್ಕೊಂಡು ಕೊರಗ್ತಿದ್ದೀನಿ ಅಂತ ಅವಳು ಗೊತ್ತಾಗಿರ್ಬೇಕು. ಹಲೋ ಪುಟ, ಮಗಳೇ, ನಾನು ನೆನೆಸ್ಕೊಂಡು ಕಾಲ್ ಮಾಡಿದ್ಯಾ? ಕಾಲ್ ಮಾಡಿದ್ದು ನಿನ್ನ ಮಗಳಲ್ಲ,
ನಾನು. ಏಯ್ ಯಾರೋ ಯಾರೋ ನೀನು? ನನ್ನ ಮಗಳಲ್ಲೋ? ರೀ ನಕ್ಷತ್ರಂಗೆ ಏನಾಯ್ತು ರೀ? ಯಾರು ಇವನು? ಏ ಸ್ಕೌಂಡ್ರಲ್, ನನ್ನ ಮಗಳಿಗೆ ಏನ್ ಮಾಡಿದೆ? ಅವಳಿಗೆ ಫೋನ್ ಕೊಡು, ನಾನು ಮಾತಾಡ್ಬೇಕು ಅವಳ ಹತ್ರ. ಅವಳೀಗ ಮಾತಾಡೋ ಸ್ಥಿತಿಲಿಲ್ಲ ಚಂದ್ರಶೇಖರ್. ಏಯ್ ನನ್ನ ಮಗಳಿಗೆ ಏನೋ ಮಾಡಿದ್ಯಾ? ನಕ್ಷತ್ರ ಪುಟ್ಟ, ನಕ್ಷತ್ರ ಕೇಳಿಸ್ತಿದ್ಯಾ? ನಕ್ಷತ್ರ, ಹುಡುಗೇನೋ ಆಗಿದೆ ರೀ, ಹುಡುಗೇನೋ ಆಗಿದೆ. ನನ್ನ ಮಗಳನ್ನ ಕಾಪಾಡ್ರಿ, ನನ್ನ ಮಗಳನ್ನ ಕಾಪಾಡಿ. ನಾನು ಅದಕ್ಕೆ ಕಾಲ್ ಮಾಡಿದ್ದು. ಏಯ್ ಚಂದ್ರಶೇಖರ್, ನಿನಗೆ ನಿನ್ನ ಮಗಳು ಬೇಕಾದ್ರೆ ನಾನು ಇವಳ ಕಡೆ ಬಾ. ನಾನು ನೀನೊಂದು ಸಣ್ಣ ಆಟ ಆಡೋಣ. ನೀನು ಚೆನ್ನಾಗಿ ಆಡಬೇಕು, ಆವಾಗಲೇ ನಿನ್ನ ಮಗಳು ನಿನಗೆ ಸಿಗೋದು. ನಿನ್ನ ಸೋಲು ಕೊಲ್ಟು ಇವಳು ಸಾವು. ಏಯ್ ಈ CS ಜೊತೆ ಆಟ ಆಡ್ಬೇಡ, ಚೆನ್ನಾಗಿರಲ್ಲ. ನನ್ನ ಮಗಳಿಗೆ ಏನಾದ್ರೂ ಆದ್ರೆ ನಿನ್ನೆಲ್ಲ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ಬಿಟ್ಬಿಡು ಅವಳನ್ನ. ಹೀಗೆ ಕಿರ್ಚಾಡ್ತಾ ಕೂತ್ಕೋತೀಯೋ ಅಥವಾ ಬೇಗ ಬಂದು ಮಗಳನ್ನ ಕಾಪಾಡ್ತೀವಿ? ಸ್ಕೌಂಡ್ರಲ್, ನನ್ನ ಮಗಳ ಮೈ ಮೇಲೆ ಒಂದು ಚಿಕ್ಕ ಗಾಯ ಆದ್ರೂ ನಾನು ಸುಮ್ಮನೆ ಬಿಡಲ್ಲ. ಬಿಟ್ಬಿಡು ಅವಳನ್ನ. ಗಾಯ ಇಲ್ಲೇ ಕತ್ಕು ಇದಷ್ಟು ಹೋದ್ರು ಹೋಗ್ಬೋದು. ತಡಿಯಕ್ಕೆ ಯಾರು ಇಲ್ಲ. ಅಯ್ಯೋ ನನ್ನ ಮಗಳಿಗೆ ಏನು ಮಾಡಬೇಡ, ದಯವಿಟ್ಟು ಅವಳನ್ನ ಬಿಟ್ಬಿಡು. ನಿನ್ನ ದಮ್ಮಯ್ಯ ಆಗ್ತೀನಿ, ಪ್ಲೀಸ್ 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 ಅವಳನ್ನ ಬಿಟ್ಬಿಡು. ಇವಳ ಜೀವ ನಿಮ್ಮ ಯಜಮಾನ್ರ ಕೈಲಿದೆ ಅನ್ನಲ್ಲ. ಆ ಮನುಷ್ಯ ಬರೋದು ಒಂದೊಂದು ನಿಮಿಷ ತಡ ಆದ್ರೂ ಇಲ್ಲಿ ನಿಮ್ಮ ಮಗಳು ಸಾವಿಗೆ ಒಂದೊಂದು ಹೆಜ್ಜೆ ಹತ್ರ ಆಗ್ತಾಳೆ. ನಿಮ್ಮ ಮಗಳು ನಿಮಗೆ ಬೇಕಾದ್ರೆ ಬೇಗ ಬನ್ನಿ, ನಾನು ನಿಮ್ಗೊಂದು ಅಡ್ರೆಸ್ ಕಳಿಸ್ತೀನಿ, ಕೂಡಲೇ ಹೊರಡಿ. ಒಂಥರ ಮಜಾ ಬಂತಲ್ಲ, ಮುಂದೆ ಇನ್ನೂ ಮಜಾ ಬರುತ್ತೆ. ಹಾಗೆ ಪ್ಲಾನ್ ಮಾಡಿದ್ದೀನಿ. ಆಡು ಆಟ ಆಡು, ಆಡು ಆಟ ಆಡು. ರೀ ನನ್ನ ಮಗಳು ರೀ, ಏನಾದ್ರೂ ಮಾಡಿ ನನ್ನ ಮಗಳನ್ನ ಉಳಿಸ್ಕೊಳ್ಳಿ. ಹಾಡು ಹಾಡು ಹಾಡಿ ನೋಡು, ಆಡು ಆಟ ಆಡು. ಅವನೇನೇನೋ ಮಾತಾಡ್ತಾ ಇದ್ದ, ಸಾಯಿಸ್ಬಿಡ್ತೀನಿ ಅಂತೆಲ್ಲ ಹೇಳ್ತಿದ್ದ. ನೀವು ಮೊದಲು ಹೊರಡಿ, ಅವ್ನು ಕಳಿಸಿರೋ ಅಡ್ರೆಸ್ ಮೊದಲು ಹೊರಡಿ ಬೇಗ. ನನ್ನ ಮೇಲೆ ನಂಬಿಕೆ ಇಡು ಆರ್ತಿ. ನಕ್ಷತ್ರ ಸೇಫ್ ಆಗಿ ವಾಪಸ್ ಬರ್ತಾಳೆ. ನಾನು ಅವಳನ್ನು ಕರ್ಕೊಂಡ್ ಬರ್ತೀನಿ. ಭಾರ್ಗವಿ, ಜಸ್ಟ್ ಟೇಕ್ ಕೇರ್ ಆಫ್ ಹರ್. ಅದಕ್ಕೆ ದೇವ್ರಿದಾನೆ, ಏನೂ ಆಗಲ್ಲ. ನಕ್ಷತ್ರ ಸೇಫ್ ಆಗಿರ್ತಾಳೆ. ಅಣ್ಣ ಮಾತ್ರ ಆ ಕ್ರಿಮಿನಲ್ನ ಸುಮ್ಮನೆ ಬಿಡಲ್ಲ. ದಯವಿಟ್ಟು ನೀವು ಧೈರ್ಯ ತಗೊಳ್ಳಿ. ಭಾರ್ಗವಿ, ಯಾರೇನೇ ಹೇಳಿದ್ರು ನಾನೇನು ನಂಬೋ ಸ್ಥಿತಿನಲ್ಲಿಲ್ಲ. ಒಂದ್ ವೇಳೆ ಇವ್ರು ಹೋಗಕ್ ಮುಂಚೆನೆ ನಕ್ಷತ್ರಂಗೆ ಏನಾದ್ರು ಮಾಡ್ಬಿಟ್ರೆ ಇಲ್ಲ, ನನ್ನ ಮಗಳನ್ನ ಕಳ್ಕೊಂಡು ನಾನಂತೂ ಬದುಕಿರಲ್ಲ. ನನ್ನ ಮಗಳನ್ನ ಕಾಪಾಡಪ್ಪ, ನನ್ನ ಮಗಳನ್ನ ನೀನೇ ಕಾಪಾಡ್ಬೇಕು. ಎಲ್ಲೋದ್ಲು ಇವಳು? ನನ್ನನ್ನು ಇಲ್ಲಿ ಕರೆದು ಇವಳೆಲ್ಲೋದ್ಲು? ಫೋನ್ ಬೇರೆ ಕನೆಕ್ಟ್ ಆಗ್ತಲ್ಲ. ಇವಳಿಗೆ ಯಾಕೆ ಬೇಕಾಗಿತ್ತಿದಲ್ಲ?
ಮನೇಲಿರು ಅಂದ್ರೆ ಮಾತೇ ಕೇಳಲ್ಲ. ಹಲೋ ಅದಕ್ಕೆ ನಕ್ಷತ್ರ ಏನಾದ್ರು ಮನೆಗೆ ಬಂದ್ಲಾ? ಏನು ಅಲ್ಲೂ ಬಂದಿಲ್ವಾ? ಇಲ್ಲ ಅದಕ್ಕೆ ಇಲ್ಲಿಗೆ ಬರಕ್ಕೆ ಕೇಳಿದ್ಲು, ಇಲ್ಲಿ ನೋಡಿದ್ರೆ ಅವಳೇ ಇಲ್ಲ. ಇಟ್ಸ್ ಓಕೆ, ರಿಲ್ಯಾಕ್ಸ್, ಯು ಸೇಫ್ ವಿತ್ ಮೀ, ಏನಾಗಲ್ಲ, ಹೆದರ್ಬೇಡ. ಅದಕ್ಕೆ ನೀನ್ ಇಲ್ಲ 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 ನೀವು ಯಾರಿಗೂ ಏನು ಹೇಳಕ್ ಹೋಗ್ಬೇಡಿ, ಎಲ್ಲರೂ ಪ್ಯಾನಿಕ್ ಆಗ್ತಾರೆ. ಅವಳು ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ನನಗೆ ಕಾಲ್ ಮಾಡಿ. ಹಾ, ನಾನು ಹುಡುಕ್ತೀನಿ. ಮಾತಾಡು, ಏನ್ ಕೇಳ್ಬೇಕೋ ಕೇಳು. ಯಾರು ನೀನು? ನನಗೆ ಯಾಕೆ ಈ ತರ ಹಿಂಸೆ ಕೊಡ್ತಿದ್ಯಾ? ಏನೋ ಬೇಕು ನಿನ್ಗೆ? ಒಂದೊಂದಾಗಿ ಕೇಳು, ಎಲ್ಲ ಒಟ್ಟೆ ಕೇಳಿದ್ರೆ ಮರ್ತೋಗುತ್ತೆ ನನಗೆ. ನಾನು ಯಾರು ನಾನು? ನಿನ್ ಶತ್ರು, ನಿನ್ ಪಾಲ್ಗೆ ಯಮ ಅಂದ್ಕೋ. ಇನ್ನೊಂದೇನೋ ಕೇಳ್ದಲ್ಲ, ನನಗೆ ಯಾಕೆ ಹಿಂಸೆ ಕೊಡ್ತೀನಿ ಅಂತ. ನನಗೆ ಖುಷಿ, ನೀನು ಒದ್ದಾಡಿದ್ರೆ ನನಗೆ ಖುಷಿ ಆಗತ್ತೆ, ಅದಕ್ಕೆ. ಇನ್ನೊಂದೇನೋ ಕೇಳ್ದಿಲ್ಲ, ಏನ? ಈ ಪಾಪಿ, ಏನು ಬೇಕು ನಿನ್ಗೆ? ಏನೋ ಬೇಕು? ನಿನ್ ಸಾವು, ನಿನ್ ಸಾವು ನೋಡ್ಬೇಕು ನಾನು.